ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ಅನ್ನ ಸ್ವಾಮೀಜಿಯೊಬ್ಬರು ಭೇಟಿಯಾಗಿದ್ರು ಅನ್ನುವಂತಹ ಸ್ಫೋಟಕ ಸತ್ಯವನ್ನ ನೆನೆಯಷ್ಟೇ ಪವರ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿತ್ತು. ಆ ಸ್ವಾಮೀಜಿಯ ಕೈವಾಡದ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿತ್ತು. ಆ ಸ್ವಾಮೀಜಿಯ ಬಗ್ಗೆ ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ನು ಮುಂದೆಯೂ ಕೂಡ ಇಡುತ್ತೆ. ಬೇರೆ ಯಾವುದೇ ಚಾನಲ್ ಟಚ್ ಮಾಡಲು ಆಗದಂತಹ ಸುದ್ದಿಯನ್ನ ಈ ಕ್ಷಣದಲ್ಲಿ ಮತ್ತೊಮ್ಮೆ ಸ್ಫೋಟ ಮಾಡ್ತಾ ಇದೆ. ಪವರ್ ಟಿವಿಯಲ್ಲಿ ತಿಮರೋಡಿ ಗ್ಯಾಂಗ್ನ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪವರ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇದೆ. ಈ ಬುರುಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾಮಿಕನ ಬೆನ್ನ ಹಿಂದೆ ಇದ್ದವರು ಆತ ಕೇವಲ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿಗಳು ಬೇರೆಯದ್ದೇ ಇದ್ದಾರೆ ಅಂತ ಹೇಳಿದ್ದ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತಿಮರೋಡಿ ಮಟ್ಟಣ್ಣವರು ಸೇರಿದಂತೆ ಒಬ್ಬ ಸ್ವಾಮೀಜಿಯ ಬಗ್ಗೆ ಅನುಮಾನ ಕೂಡ ಇತ್ತು. ಆ ಸ್ವಾಮೀಜಿ ಯಾರು, ಏನು, ಎತ್ತ ಎಲ್ಲ ಡೀಟೇಲ್ಸ್ ಅನ್ನ ಪವರ್ ಟಿವಿ ಬಿಚ್ಚಿಡ್ತಾ ಇದೆ. ಚಿಕ್ಕಮಗಳೂರು ಮೂಲದ ಸ್ವಾಮೀಜಿಯನ್ನ ಈ ಬುರುಡೆ ಟೀಮ್ ಭೇಟಿಯಾಗಿತ್ತು. ಸ್ವಾಮೀಜಿಯ ಹೆಸರು ನಿತ್ಯಾನಂದ ಸ್ವಾಮೀಜಿ ಅಂತ. ನಿತ್ಯಾನಂದ ಸ್ವಾಮೀಜಿಯನ್ನ ಬುರುಡೆ ಟೀಮ್ ಭೇಟಿಯಾಗಿತ್ತು. ಸ್ವಯಂ ಘೋಷಿತ ಬ್ರಹ್ಮಶ್ರೀ ಆಗಿದ್ದಾರೆ ನಿತ್ಯಾನಂದ ಸ್ವಾಮೀಜಿ. ಚಿಕ್ಕಮಗಳೂರಿನ ವೇದ ವಿಜ್ಞಾನ ಮಂದಿರ ಮುಖ್ಯಸ್ಥರು ಈ ನಿತ್ಯಾನಂದ ಸ್ವಾಮೀಜಿಗಳು. ಹಲವು ಬಾರಿ ನಿತ್ಯಾನಂದ ಅವರನ್ನ ಈ ಬುರುಡೆ ತಂಡ ಭೇಟಿಯಾಗಿತ್ತು. ನಿತ್ಯಾನಂದರಿಂದ ದೀಕ್ಷೆಯನ್ನು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಪಡ್ಕೊಂಡಿದ್ರಂತೆ. ತಿಮರೋಡಿಗೆ ಮಾರ್ಗದರ್ಶನಗಳನ್ನ ಕೊಟ್ಟಿದ್ದೆ ಇದೇ ಸ್ವಾಮೀಜಿನ ಅಂತ. ಷಡ್ಯಂತ್ರದಲ್ಲಿ ಸ್ವಾಮೀಜಿ ಪಾತ್ರದ ಬಗ್ಗೆಯೂ ಕೂಡ ಹಲವು ಅನುಮಾನಗಳಿದಾವೆ. ನಿತ್ಯಾನಂದ ಸ್ವಾಮೀಜಿ ಅಂತಂದ್ರೆ ಬಿಡದಿ ನಿತ್ಯಾನಂದ ಸ್ವಾಮೀಜಿ ಅಲ್ಲ, ಚಿಕ್ಕಮಗಳೂರಿನವರು. ಚಿಕ್ಕಮಗಳೂರು ಮೂಲದ ಸ್ವಾಮೀಜಿಯನ್ನ ಭೇಟಿಯಾಗಿದ್ರು ಇವರೇ. ಇವರ ಕೈವಾಡವೂ ಕೂಡ ಇದೆ ಅನ್ನುವಂತಹ ಅನುಮಾನ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದ್ರೆ ಈ ಬುರುಡೆ ಟೀಮ್ ಇದೇ ನಿತ್ಯಾನಂದ ಸ್ವಾಮೀಜಿಯನ್ನ ಭೇಟಿ ಆಗ್ತಾ ಇತ್ತು. ಇವರು ಸ್ವಯಂ ಘೋಷಿತ ಬ್ರಹ್ಮಶ್ರೀ ಆಗಿದ್ದಾರೆ. ಚಿಕ್ಕಮಗಳೂರಿನ ವೇದ ವಿಜ್ಞಾನ ಮಂದಿರದ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಈ ಬುರುಡೆ ಗ್ಯಾಂಗ್ ಇದೆಯಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣ ಸೇರಿದಂತೆ ಇನ್ನೊಂದಷ್ಟು ಜನ ಇದೇ ಸ್ವಾಮೀಜಿಯನ್ನ ಭೇಟಿ ಆಗ್ತಾ ಇದ್ರು. ಒಂದಲ್ಲ ಎರಡಲ್ಲ ಹಲವು ಬಾರಿ. ಅಷ್ಟೂ ಅಲ್ಲದೆ ಮಹೇಶ್ ಶೆಟ್ಟಿ ತಿಮರೋಡಿ ಇದೇ ನಿತ್ಯಾನಂದರಿಂದ ದೀಕ್ಷೆಯನ್ನು ಕೂಡ ಪಡ್ಕೊಂಡಿದ್ದ. ಅದಕ್ಕೆ ಅನುಮಾನ ಮೂಡ್ತಾ ಇರೋದೇನು ಅಂತಂದ್ರೆ ಇದೇ ತಿಮರೋಡಿಗೆ ಮಾರ್ಗದರ್ಶನ ಕೊಟ್ಟಿದ್ದು ಇದೇ ಸ್ವಾಮೀಜಿನ, ಹೀಗನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧವಾದಂತಹ ಷಡ್ಯಂತ್ರಗಳಿದೆಯಲ್ಲ, ಆ ಷಡ್ಯಂತ್ರದ ಬಗ್ಗೆ ಇವರ ಪಾತ್ರವೂ ಕೂಡ ಇದೆಯಾ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ನೆನಪಿರ್ಬೋದು, ಒಂದು ಸುದ್ದಿ ಬಿತ್ತರವಾಗಿತ್ತು. ಡೆಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ರು, ಒಬ್ಬ ಸ್ವಾಮೀಜಿಯನ್ನು ಭೇಟಿಯಾಗಿದ್ರು, ಅವರ ಹಿಂದೆ ದೊಡ್ಡ ದೊಡ್ಡ ಕಾಣದ ಕೈಗಳಿದಾವೆ ಅನ್ನುವಂತಹ ಅನುಮಾನ ಈ ಹಿಂದೆ ನೀವು ಸುದ್ದಿಯಲ್ಲಿ ಓದಿದ್ರಲ್ಲ, ಅವರು ಇವರೇನಾ ಅನ್ನುವಂಥ ಅನುಮಾನ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಈ ಅನಾಮಿಕಾ ಅನ್ನುವಂಥ ಹೆಸರಿನಲ್ಲಿ ಬಂದಂಥ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ನಾನು ಕೇವಲ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಬೇರೆಯವರೇ ಇದ್ದಾರೆ ಅಂತ. ಆ ಪಾತ್ರಧಾರಿಗಳಲ್ಲಿ ಈ ಸ್ವಾಮೀಜಿಯೂ ಕೂಡ ಇದ್ರ ಅನ್ನುವಂಥ ಒಂದಷ್ಟು ಅನುಮಾನಗಳು, ಅದಕ್ಕೆ ಎಡೆ ಮಾಡಿಕೊಡುವಂತಹ ಒಂದಷ್ಟು ಪ್ರಸಂಗಗಳು, ಜೊತೆಗೆ ಕಾರಣಗಳು ಹೇಳೋದಾದ್ರೆ ನಿಜ. ಯಾಕಂತ ಹೇಳಿದ್ರೆ ಹಿಂದೆ ಎಲ್ಲ ಸುದ್ದಿ ಆಗ್ತಾ ಇತ್ತು, ಚೆನ್ನೈ ಒಬ್ಬ ಸ್ವಾಮೀಜಿ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಅಂತೇಳಿ. ಯಾವ ಸ್ವಾಮೀಜಿ ಅಂತೇಳಿ ಎಲ್ಲರಿಗೂ ಕೂಡ ಕುತೂಹಲ. ಆದ್ರೆ ಪವರ್ ಟಿವಿ ಇದನ್ನ ಬ್ರೇಕ್ ಮಾಡ್ತಾ ಇದೆ. ಭೇಟಿ ಮಾಡಿದ್ದು ಯಾರನ್ನಲ್ಲ, ಚಿಕ್ಕಮಗಳೂರು ಮೂಲದ ನಿತ್ಯಾನಂದ ಸ್ವಾಮಿ ಅವರನ್ನ ಭೇಟಿ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆ ಭೇಟಿ ಆದ್ರು ಅನ್ನುವಂಥದ್ದು, ಅದೇ ರೀತಿಯಾಗಿ ಷಡ್ಯಂತ್ರದಲ್ಲಿ ಈಗ ಅವರ ಪಾತ್ರವೂ ಕೂಡ ಇದೆಯಾ ಅನ್ನುವಂಥದ್ದು ಬೇರೆ ವಿಚಾರ. ಅದೇ ತನಿಖೆ ಆಗ್ತಾ ಇದೆ. ಅದೇ ರೀತಿಯಾಗಿ ಒಂದಿಷ್ಟು ಅನುಮಾನಗಳು ಕೂಡ ಇದೆ. ಹೀಗಾಗಿ ಒಂದಿಷ್ಟು ಸ್ಕ್ರಿಪ್ಟ್ಗಳನ್ನ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಈಗ ಯಾರು ಬುರುಡೆ ತರ್ಕೊಡ್ಬೇಕು ಅನ್ನೋ ಒಂದು ಸ್ಕ್ರಿಪ್ಟು, ಯಾರನ್ನ ಭೇಟಿ ಆಗ್ಬೇಕು ಅನ್ನೋ ಸ್ಕ್ರಿಪ್ಟು, ಅದಾದ ಬಳಿಕವಾಗಿ ಒಂದಿಷ್ಟು ಯಾರ ರಕ್ಷಣೆ ಪಡ್ಕೊಳ್ಬೇಕು ಅಂತ ಸ್ಕ್ರಿಪ್ಟು, ಉಲ್ಟಾ ಹೊಡೆದ ಏನ್ ಮಾಡಬೇಕು ಅಂತ ಸ್ಕ್ರಿಪ್ಟು, ಇದೀಗ ಒಬ್ಬರ ಮಾರ್ಗದರ್ಶನ ಪಡ್ಕೊಳ್ಬೇಕು ಅಂತ ಹೇಳಿ ಬಂದಾಗ ಇಲ್ಲಿ ಬುರುಡೆ ಟೀಮ್ ಚಿಕ್ಕಮಗಳೂರು ಮೂಲದ ಸ್ವಾಮೀಜಿ ಒಬ್ಬರನ್ನ, ಅದೇ ನಿತ್ಯಾನಂದ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿತ್ತು ಅನ್ನೋ ವಿಚಾರ. ಹೀಗಾಗಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿ ಒಂದಿಷ್ಟು ಮಾರ್ಗದರ್ಶನ ಕೂಡ ಪಡ್ಕೊಂಡಿತ್ತು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈ ಒಂದು ಗುರುಗಳು ದೀಕ್ಷೆಯನ್ನ ಕೊಟ್ಟಿದ್ದಾರೆ ಅನ್ನೋ ವಿಚಾರ. ಅದೇ ರೀತಿಯಾಗಿ ತಿಮರೋಡಿ ಅವರನ್ನ ನಂಬ್ತಾ ಇದ್ರು, ಹೀಗಾಗಿ ಅಲ್ಲಿ ಆಗಾಗ ಹೋಗಿ ಬರ್ತಾ ಇದ್ರು ಅಂತ ಹೇಳಿ. ಈ ಆಂಗಲ್ ಅಲ್ಲೂ ಕೂಡ ಷಡ್ಯಂತ್ರದಲ್ಲಿ ಅವ್ರು ಭಾಗಿಯಾಗಿತ್ತಾ ಅಥವಾ ಅವ್ರು ಗುರು ಆಗಿದ್ದರಿಂದ ಅವ್ರನ್ನ ಭೇಟಿ ಆಗ್ತಾರೆ ಅನ್ನೋ ವಿಚಾರ ಕೂಡ SIT ತನಿಖೆ ಮಾಡಬೇಕಾಗತ್ತೆ.
ಅಂತ ತನಿಖೆ ಮಾಡ್ತಾ ಇದೆ. ಹೀಗಾಗಿ ವಿಚಾರಣೆ ವೇಳೆಯಲ್ಲಿ ಪದೇ ಪದೇ ಹೇಳ್ತಾ ಇದೆ ಒಬ್ರು ಸ್ವಾಮೀಜಿಯನ್ನ ಕರ್ಕೊಂಡೋಗಿ ಮೀಟ್ ಮಾಡಿಸಿದ್ರು ಅಂತ ಹೇಳಿ. ಹೀಗಾಗಿ ಆ ಸ್ವಾಮೀಜಿ ಮೂಲಕನೇ ಮಾತುಕತೆ ಆಯ್ತು ಅನ್ನೋ ವಿಚಾರ. ಯಾಕಂತ ಹೇಳಿದ್ರೆ ಉಲ್ಟಾ ಹೊಡೆದ್ರೆ ಏನ್ ಮಾಡ್ಬೇಕು, ಒಬ್ಬರು ಮಾರ್ಗದರ್ಶನ ಕೊಡಬೇಕಾಗುತ್ತೆ. ಆ ಮಾರ್ಗದರ್ಶನವನ್ನ ಆ ಸ್ವಾಮೀಜಿಗಳಿಂದ ಪಡ್ಕೊಂಡ್ರು ಅಂತ ವಿಚಾರಗಳು ಕೂಡ ಒಂದು ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಇದೇ ವಿಚಾರಕ್ಕೆ ಅದಕ್ಕೂ ಲಿಂಕ್ ಇದೆಯಾ ಅನ್ನುವಂತ ವಿಚಾರವಾಗಿ ಈಗ SIT ತನಿಖೆಯನ್ನ ಮಾಡ್ತಾ ಇದೆ. ಹೀಗಾಗಿ ಸ್ವಾಮೀಜಿಯ ಹೆಸರಲ್ಲಿ 10-15 ದಿನಗಳಾಗಿದೆ. ಇದೆಲ್ಲವನ್ನೂ ಕೂಡ ಟ್ರೇಸ್ ಔಟ್ ಮಾಡುವಂತ ಕೆಲಸವನ್ನ SIT ಮಾಡ್ತಾ ಇದೆ. ಹೀಗಾಗಿ ಒಬ್ಬೊಬ್ಬರ ಸಂಚುಗಳು ಬಯಲಾಗ್ತಾ ಇದೆ. ದೆಹಲಿ ಮೂರಲ್ಲಿ ಲಿಂಕ್ ಆಯ್ತು, ಕೇರಳದ ಲಿಂಕ್ ಆಯ್ತು, ತಮಿಳುನಾಡು ಅಂದ್ರೆ ಆತ ಇರ್ತಕ್ಕಂಥ ತಮಿಳುನಾಡು, ಮಂಡ್ಯ, ಅದೇ ರೀತಿಯಾಗಿ ಇಡೀ ದೇಶದ ನಾನಾ ಭಾಗದ ಲಿಂಕ್ಗಳು ಕೂಡ ಈ ಕೇಸ್ನಲ್ಲಿ ಬರ್ತಾ ಇದೆ, ಈ ಕೇಸ್ನಲ್ಲಿ ಸಿಗ್ತಾ ಇದೆ. ಹೀಗಾಗಿ ಒಬ್ಬ ಪ್ರಭಾವಿ MP ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಅದಾದ ಬಳಿಕ ರಾಜ್ಯದ ಕೆಲವಷ್ಟು ನಾಯಕರುಗಳು, ಇದೀಗ ಸ್ವಾಮೀಜಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ SIT ಈ ದಿಕ್ಕಿನಲ್ಲೂ ಕೂಡ ಈಗ ತನಿಖೆ ಮಾಡುತ್ತಾ ಅನ್ನೋದ ಪ್ರಶ್ನೆ. ಈ ತನಿಖೆ ಮಾಡಿ ಏನೇನು ಆರೋಪಗಳಿದೆ, ಏನೇನು ಸಾಕ್ಷಿಗಳಿದೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಈಗ ಮತ್ತಷ್ಟು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ತನಿಖೆ ಆಗಬೇಕು ಅನ್ನೋ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ಶರತ್ ಹಂಗೆ ಒಳ್ಳೆಲೇರಿ, ನಾನು ನಿಮ್ಮನ್ನ ಮತ್ತೊಮ್ಮೆ ಮಾತನಾಡಿಸ್ತೀನಿ. ಈ ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ್ನಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಟೀಮ್ ಆತನನ್ನ ಮತ್ತೊಮ್ಮೆ ಕಸ್ಟಡಿಗೆ ಪಡ್ಕೊಂಡಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿದೆ SIT. ನಾಳೆಯ ತನಕ ಅಂದ್ರೆ 3ನೇ ತಾರೀಕಿನ ತನಕ ಚಿನ್ನಯ್ಯನನ್ನ ಕಸ್ಟಡಿಗೆ ಕೊಟ್ಟು ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಚಿನ್ನಯ್ಯ ಕಸ್ಟಡಿಗೆ ನೀಡಿ ಬೆಳ್ತಂಗಡಿ ನ್ಯಾಯಾಲಯ ನಿನ್ನೆ ಅಷ್ಟೇ ಆದೇಶವನ್ನ ಹೊರಡಿಸಿದೆ. ಇನ್ನು ಕೆಲವು ಕಡೆ ಮಹಾಜರು ಮಾಡಬೇಕಾಗಿದೆ, ಬಾಕಿ ಉಳ್ಕೊಂಡಿರುವ ಹಿನ್ನೆಲೆಯಲ್ಲಿ ಆತನನ್ನ ಮತ್ತೊಮ್ಮೆ ಕಸ್ಟಡಿಗೆ ಕೊಡಲಾಗಿದೆ. ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿತ್ತು SIT ಟೀಮ್. ಹಾಗಾಗಿ 2 ದಿನ ಕಸ್ಟಡಿಗೆ ಕೊಟ್ಟಿದೆ ಬೆಳ್ತಂಗಡಿ ನ್ಯಾಯಾಲಯ. ಸೊ ನಾಳೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ SIT ಕಸ್ಟಡಿ ಮತ್ತೊಮ್ಮೆ ಅಂತ್ಯ ಆಗುತ್ತೆ. ನಾಳೆ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ SIT ಟೀಮ್ ಚಿನ್ನಯ್ಯನನ್ನ. ಬೆಂಗಳೂರಿನ 2-3 ಕಡೆಗಳಲ್ಲಿ ಸ್ಪಾಟ್ ಮಹಾಜರು ಮಾಡಿ ಆಯ್ತು. ತದನಂತರ ಇನ್ನ 2 ಸ್ಥಳ ಬಾಕಿ ಉಳ್ಕೊಂಡಿದೆ. ತಮಿಳುನಾಡು ಮತ್ತು ಡೆಲ್ಲಿಗೇನೋ ಪ್ರಯಾಣ ಬೆಳೆಸಿದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಾಟ್ ಮಹಾಜರು ಮಾಡಬೇಕಾಗಬಹುದು. ಸೊ ಹಾಗಾಗಿ ಅದಕ್ಕೆ ಅಂಥೇಳಿ ಇನ್ನೂ ವಿಚಾರಣೆ ಬಾಕಿ ಉಳ್ಕೊಂಡಿದೆ, ಇನ್ನು ಸ್ಪಾಟ್ ಮಹಾಜರು ಮಾಡಬೇಕಾಗಿದೆ ಅಂಥೇಳಿ ಕಸ್ಟಡಿಯನ್ನು ವಿಸ್ತರಣೆ ಮಾಡಬೇಕು ಅಂಥೇಳಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡಿತ್ತು SIT ಟೀಮ್. ಅದರಂತೆ ಈಗ ನ್ಯಾಯಾಲಯ 2 ದಿನದ ಕಸ್ಟಡಿಗೆ ಕೊಟ್ಟಿದೆ, ಅಂದರೆ ಇವತ್ತು ಮತ್ತು ನಾಳೆ. ಸೊ ಹಾಗಾಗಿ ನಾಳೆ ಕಸ್ಟಡಿ ಅಂತ್ಯ ಆಗುತ್ತೆ. ನೋಡಬೇಕು 2 ದಿನದಲ್ಲಿ ಸಾಧ್ಯ ಆಗುತ್ತಾ, 1 ದಿನ ತಮಿಳುನಾಡು 1 ದಿನ ಡೆಲ್ಲಿ ಅಂತ ಹೇಳಿ ಸಾಧ್ಯ ಆಗುತ್ತಾ ಕಾದ್ ನೋಡಬೇಕಾಗುತ್ತೆ. ಅಥವಾ ಇಫ್ ಇನ್ ಕೇಸ್ ಇದು ಸಾಕಾಗಲಿಲ್ಲ ಅಂತಂದ್ರೆ ಮತ್ತೊಮ್ಮೆ ಇನ್ನೊಂದು 2-3 ದಿನ ಕಸ್ಟಡಿಗೆ ಕೇಳೋ ಸಾಧ್ಯತೆ ಬರಬಹುದು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ಲೈವ್ನಲ್ಲೇ ಇದ್ದಾರೆ. ರೂಪೇಶ್, 2 ದಿನದಲ್ಲಿ ಇನ್ನ ತಮಿಳುನಾಡು ಸ್ಪಾಟ್ ಮಹಾಜರಾಗಬೇಕು ಅನ್ನೋದು, ಜೊತೆಗೆ ಡೆಲ್ಲಿ ಸ್ಪಾಟ್ ಮಹಾಜರಾಗಬೇಕು ಅನ್ನೋದು, ಕ್ಯಾನ್ ಇಟ್ ಬಿ ಪಾಸಿಬಲ್? ಅಂದ್ರೆ 2 ದಿನದಲ್ಲಿ ಮುಗಿಯೋ ಸಾಧ್ಯತೆ ಇರುತ್ತಾ, ಅಥವಾ ಮುಗಿಲಿಲ್ಲ ಅಂತಂದ್ರೆ ಮತ್ತೊಮ್ಮೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇರುತ್ತಾ, ಹಿಂಗೆ ಅಂತ? ವಿಚಾರಣೆ ಹಂತದಲ್ಲಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನ ಅಥವಾ ಪೊಲೀಸ್ ಕಸ್ಟಡಿ ಕೇಳ್ತಾರೆ. ಹೆಚ್ಚಿನ ವಿಚಾರಣೆ ಅಗತ್ಯ ಇದ್ದಾಗ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ತಾರೆ. ಇದೀಗ SIT ಕೂಡ ಈಗ ಒಟ್ಟಾರೆಗೆ 10 ಮತ್ತೆ 13 ದಿನಗಳ ಕಾಲ SIT ಕಸ್ಟಡಿಗೆ ಪಡ್ಕೊಂಡಿತ್ತು. ಆದ್ರೆ ಈಗ ಮಹತ್ವದಾಗಿ, ಯಾಕಂದ್ರೆ ನಿನ್ನೆ ಹಳ್ಳಿಮನೆ ಹೋಟೆಲ್ ಅನ್ನ ಮಹಾಜರು ಮಾಡಿದ್ರು, ಅಲ್ಲಿ ಕೂಡ ಆತ ಉಳಿದುಕೊಂಡಿದ್ದ ಅಂತ ಮಾಹಿತಿ. ಹೀಗಾಗಿ ಆತ ಉಳಿದುಕೊಂಡಿದ್ದಾಗ ಏನೇನು ವಸ್ತುಗಳು ಬಳಸಿದ್ದ, ಯಾರನ್ನ ಭೇಟಿಯಾಗಿದ್ದ, ಎಲ್ಲಾ ವಿಚಾರನೂ ಕೂಡ ನಿನ್ನೆ ಮಹಾಜರಿನಲ್ಲಿ ಕಂಡುಕೊಂಡಿದ್ರು. ಹೀಗಾಗಿ ನಾಳೆ ಅಥವಾ 2 ದಿನಗಳ ಕಾಲ ಮಹಾಜರ್ ಮಾತ್ರ ಬಾಕಿ ಇದೆ. ಹೀಗಾಗಿ ಇಲ್ಲಿ ಮಹತ್ವದ ಕಾರ್ಯವನ್ನು ಮಾಡಬೇಕು. ಯಾಕಂದ್ರೆ ಮಹಾಜರ್ ಅಂತ ಹೇಳಿದ್ರೆ ಈಗ ಆತ ಎಲ್ಲೆಲ್ಲಿ ಹೋಗಿದ್ದ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕೊಂಡು, ಯಾರನ್ನೆಲ್ಲ ಆತ ಮೀಟ್ ಆಗಿದ್ದ ಅದೆಲ್ಲವನ್ನೂ ಕೂಡ ಕಲೆ ಹಾಕೊಂಡು ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಬೇಕಾದ ಅನಿವಾರ್ಯತೆಯಲ್ಲಿ SIT ಮುಂದೆ ಇದೆ. ಹೀಗಾಗಿ ದೆಹಲಿ ಲಿಂಕ್, ಯಾಕಂದ್ರೆ 2 ಲಿಂಕ್ ಬ್ರೇಕ್ ಆಗಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ವಿ. ಒಂದು ತಮಿಳುನಾಡು, ಮತ್ತೊಂದು ದೆಹಲಿ ಅಂತೇಳಿ 2 ಕಡೆ ಹೋಗಬೇಕಾಗುತ್ತೆ SIT. 2 ದಿನಗಳ 2ಕ್ಕೆ ಹೋಗಬೇಕಾಗತ್ತೆ ಅನ್ನೋದೇ ಪ್ರಶ್ನೆ. ಹೀಗಾಗಿ 2 ಕಡೆ ಯಾವ್ದಾದ್ರು ಒಂದು ಕಡೆಯನ್ನ ಮಹಾಜರ್ ಮಾಡಬೇಕಾದ್ರೂ ಪ್ರಯತ್ನಿಸಬಹುದು. ಹೀಗಾಗಿ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ SIT, ಯಾಕಂತ ಹೇಳಿದ್ರೆ ಮತ್ತೆ ಪುನಃ ನಾಳೆ ಈಗ ಕೋರ್ಟ್ ನ ಮುಂದೆ ಪ್ರೊಡ್ಯೂಸ್ ಮಾಡೋ ಸಾಧ್ಯತೆಗಳಿದೆ. ಹೀಗಾಗಿ ಕೋರ್ಟ್ ನ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಮತ್ತೆ ಕೇಳಬಹುದು ಆ ಸಮಯಾವಕಾಶವನ್ನ. ಯಾಕಂತ ಹೇಳಿದ್ರೆ ಈಗ ದೆಹಲಿಗೆ ಹೋಗಿ ಭೇಟಿ ಮಾಡಿದ್ರು ಅಂತ ಹೇಳಿ ಅದು ಕೇವಲ ದೆಹಲಿಗೆ ಹೋಗಿದ್ದಲ್ಲ, ದೆಹಲಿಗೆ ಹೋಗುವಾಗ ಕಾರ್ನಲ್ಲಿ ಹೋಗಿದ್ರು ಅಂತ ಒಂದು ವಿಚಾರ. ಅದೇ ರೀತಿ ತಲೆಬೀಡು ಅಂತ ತೆಗೆದುಕೊಂಡು ಹೋದ್ರು ಅಂತ ಹೇಳಿ, ತಲೆಬೀಡನ್ನ ಯಾಕೆ ತೆಗೆದುಕೊಂಡು ಹೋಗ್ಬೇಕು ದೆಹಲಿಗೆ? ಆಯ್ತು, ಸುಪ್ರೀಂ ಕೋರ್ಟ್ಗೆ ಹೋಗೋದಾದ್ರೂ ಕೂಡ ತಲೆಬೀಡು ಯಾಕೆ ತೆಗೆದುಕೊಂಡು ಹೋದಂತ ಬಹಳ ಪ್ರಶ್ನೆಗಳು ಬರುತ್ತೆ. ಹೀಗಾಗಿ ತಲೆಬೀಡು ಅಂದ್ರೆ ಆಟ ಆಡುವಂತ ವಸ್ತುಗಳಲ್ಲ, ಅದು ಮಹತ್ವದ ಸಾಕ್ಷ್ಯ. ಹೀಗಾಗಿ ಆ ರೀತಿಯಾಗಿ ಏನಾದ್ರು ಆಗಿದ್ರೆ ಅದು ಕಾನೂನಾತ್ಮಕವಾಗಿ ಹೊರತೆಗಬೇಕಾಗುತ್ತೆ. ಇಲ್ಲಿ ಮಹತ್ವ ತಪ್ಪು ಅಂತೇಳಿ ಗೊತ್ತಾಗ್ತಾ ಇದೆ. ಹೀಗಾಗಿ ಚಿನ್ನಯ್ಯನನ್ನೇ ಅರೆಸ್ಟ್ ಮಾಡಿ ತನಿಖೆ ಮಾಡಲಾಗ್ತಾ ಇದ್ದು, ದೆಹಲಿ ಮೂಲವನ್ನು ಬ್ರೇಕ್ ಮಾಡಬೇಕು, ಅದೇ ರೀತಿ ತಮಿಳುನಾಡು ಮೂಲವನ್ನು ಬ್ರೇಕ್ ಮಾಡಬೇಕು. ಹೀಗಾಗಿ 2 ದಿನಗಳಲ್ಲಿ ಸಾಧ್ಯ ಆದಷ್ಟು ಮಾಡ್ತಾರೆ. ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಪುನಃ ಕೋರ್ಟ್ ಮೊರೆ ಹೋಗಿ ಮತ್ತೆ ಪುನಃ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಈಗ ಈ ತರ ಕಾರ್ಯಗಳು ಮಾಡಬೇಕು ಅಂತೇಳಿ ಶೆಡ್ಯೂಲ್ ಅನ್ನು ಕೋರ್ಟ್ ಹೇಳ್ತಾರೆ. ಈಗ ನಾವು ಈ ತರ 2 ಕಡೆ 3 ಕಡೆ ಈಗ ನಾವು ಮಹಾಜರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ, ಇದಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ಮತ್ತೆ ಪುನಃ ನ್ಯಾಯಾಂಗ ಬಂಧನ ಅಥವಾ SIT ಕಸ್ಟಡಿ ಅಂತೇಳಿ ಕೋರ್ಟ್ ನಿರ್ಧರಿಸುತ್ತೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.